ರಾಜೇಶ್, ಎಷ್ಟೊಂದು ದಿನ ಆದ್ಮೇಲೆ ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕೆ ಹೆದರ್ಕೊಂಡಿದ್ಯಾ? ಏನೋ ಲವಲ್ ಗಿವಲ್ ಬೆದ್ದಿದ್ಯಾ? ಲವ್? ಯಾವಾಗ ಮದ್ವೆ? ಗೊತ್ತಿಲ್ಲ. ಏನಿದು ಲವಲ್ ಬೆದ್ದಿದ್ದೀನಿ ಅಂತ ಹೇಳ್ತೀಯಾ? ಯಾವಾಗ ಮದ್ವೆ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀನೇ ವಾಸಿ ಕಣೋ ರಾಜೇಶ. ನಿನಗೆ ಪ್ರೀತಿ ಸಿಕ್ತು, ಮದ್ವೆ ಆಗಿಲ್ಲ. ಆದ್ರೆ ನನಗೆ ಮದ್ವೆ ಆಯ್ತು, ಇನ್ನು ಪ್ರೀತಿ ಸಿಕ್ಕಿಲ್ಲ. ಡೋಂಟ್ ಟಾಕ್ ರಬೇಶ್. ಮೊದಲು ರಾಜೇಶನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಅದೇನು ಅಂತ ಕೇಳಿ. ಕೇಳೋದೇನ್ರಿ ಇದೆ? ರಾಜೇಶನ ಗರ್ಲ್ ಫ್ರೆಂಡ್ ಇವ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದಾಳೆ. ಹೌದು ಪಾಂಡುರಂಗ ಅವ್ರೆ, ದಿನಕ್ಕೆ 10 ಮೆಸೇಜು, ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು. ಪುಣ್ಯವಂತನಪ್ಪ, ನನಗೆ ಫೋನು ಇಲ್ಲ, ಕಾಲು ಇಲ್ಲ. ರಾಜೇಶನ್ಗೆ ಲವ್ ಮಾಡೋ ಅಷ್ಟು ಧೈರ್ಯ ಬಂದಿದೆ ಅಂದ್ರೆ ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ. ಹೌದು ಜಾಜಿ, ನಾನು ಕಾಲೇಜಲ್ಲಿ ಇರುವಾಗ ಹುಡುಗಿರ್ನ ಮಾತಾಡ್ಸೋದಿರ್ಲಿ, ನೋಡೋಕ್ಕೂ ಹೆದರ್ತಾ ಇದ್ದೆ. ಅಭಿ, ಈ ರಾಜೇಶ ಸಿಕ್ಕಾಪಟ್ಟೆ ಹೆದ್ರ ಪುಕ್ಲ. ಅಕ್ಕಪಕ್ಕ ಯಾರಾದ್ರೂ ಹುಡುಗಿರ್ ಹೋದ್ರೆ ಸಾಕು ನಡ್ಗೋಗ್ಬಿಡವನು. ಯಾವ್ದಾದ್ರು ಹುಡುಗಿ ಶೇಕ್ ಹ್ಯಾಂಡ್ ಕೊಡಕ್ ಹೋದ್ರೆ ಸಾಕು ಸಿಕ್ಕಾಪಟ್ಟೆ ಬೇವತ್ ಬಿಡೋನು. ಅಂತ ರಾಜೇಶ ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನನ್ ಕೈಲಂತೂ ನಂಬೋದಕ್ಕೆ ಆಗ್ತಿಲ್ಲ. ನಾನು ಜೀವಮಾನದಲ್ಲೇ ಹುಡುಗಿನ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹುಡುಗಿನ ನೋಡ್ದೆ, ಇಷ್ಟ ಆದ್ಲು, ಅವಳು ಒಪ್ಕೊಂಡ್ಲು, ನಾನು ಒಪ್ಕೊಂಡೆ. ಆಮೇಲೆ ಮುಂದೆ ಹೆಜ್ಜೆ ಇಡೋದಕ್ಕೆ ಭಯ. ರಾಜೇಶ, ಭಯ ಏನಕ್ಕೆ ಪಡ್ಬೇಕು? ಧೈರ್ಯವಾಗಿ ಹುಡುಗಿ ಮನೆಗೆ ಹೋಗ್ಬೇಕು, ಮಾತಾಡ್ಬೇಕು, ಬರ್ಬೇಕು. ನೋಡೋ ರಾಜೇಶ, ಪ್ರೀತಿ ಮಾಡಿ ಸುಮ್ನಾದ್ರೆ ಏನಾಗತ್ತೆ ಗೊತ್ತಾ? ಅನಾಹುತಗಳಾಗತ್ತೆ. ಈ ಕಡೆನೂ ಹೆಣಗಳು ಬೀಳುತ್ತೆ, ಈ ಕಡೆನೂ ಹೆಣಗಳು ಬೀಳುತ್ತೆ. ಧೈರ್ಯವಾಗಿ ಮುನ್ನುಗ್ಗಬೇಕು. ಹಾಡೇ ಕೇಳಿಲ್ವೇನೋ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ನನಗೇನೋ ಹುಡುಗಿ ಓಕೆ, ಆದ್ರೆ ಅವರಪ್ಪ ರಾಜಾರಾಮು, ಅಮ್ಮ ಸುಶೀಲಮ್ಮ ಅಂತಿದ್ದಾರೆ. ಅವ್ರೊಂಥರ ಸ್ಟ್ರಿಕ್ಟ್ ದಂಪತಿಗಳು. ಅವ್ರಿಗೆ ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತಂದ್ರೆ ಒಂಥರ ಫುಲ್ಲು ಆಸಕ್ತಿ ಅವ್ರಿಗೆ. ಒಂದು ಕೆಲಸ ಮಾಡೋ, ಪೂಜಾರಿನ ಬುಕ್ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡ. ಒಂದು ನಿಮಿಷ ಅವನ್ನ ಮಾತಾಡಕ್ ಬಿಡ್ರಿ. ನೀನ್ ಹೇಳು ರಾಜೇಶ್. ಒಂದ್ಸಲ ನಾನು ಮನೆಗೆ ಹೋಗಿದ್ದೆ. ಒಂದ್ ನಿಮಿಷ ಇರು. ನಮ್ಮ ಮನೆಯಲ್ಲಿ ಫ್ಲಾಶ್ ಬ್ಯಾಕ್ ಕತೆ ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ಅವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇದ್ರಲ್ವಾ? ರಾಜೇಶ ಏನೋ ಫ್ಲಾಶ್ ಬ್ಯಾಕ್ ಕತೆ ಹೇಳ್ತಾನಂತೆ, ಎಲ್ರು ಬಂದು ಒಕ್ಕರ್ಸ್ಕೊಳ್ಳಿ. ಬಂದ್ರ? ಬಂದ್ವಿ. ಈಗ ಶುರು ಹಚ್ಕೊಳಪ್ಪ. ಹುಡುಗಿನ ಕೇಳೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ವಾತಾವರಣ ಹೇಗಿತ್ತು ಗೊತ್ತಾ? ನನ್ನನ್ನೇನ್ ಕೇಳ್ತೀರಿ, ಎಲ್ಲ ಅಲ್ಲಿ ನೋಡಿ. ಓಂ ಸಮರ್ಪಯಾಮಿ. ನೋಡಿ ರಾಜಾರಾಮರಾಯರೇ, ನೀವಾಗ್ಲಿ ನಿಮ್ಮ ಪತ್ನಿ ಸುಶೀಲಮ್ಮನವರಾಗ್ಲಿ ಇನ್ಮೇಲೆ ಯಾವುದಕ್ಕೂ ಹೆದರೋ ಹಾಗೆ ಇಲ್ಲ. ಈ ಹೊಸ ವ್ರತ ಮಾಡ್ತಿದ್ದೀನಲ್ಲ, ಇದರಿಂದ ನಿಮ್ಗೇನು ತೊಂದರೆನೇ ಆಗಲ್ಲ. ಈ ವ್ರತದ ಹೆಸರು ಏನು ಗೊತ್ತೇ? ಪ್ರೇಮ ವಿವಾಹ ಭಗ್ನ ವ್ರತ ಅಂತ. ಇದನ್ನ ಯಾವ ಮುನಿಗಳು ಯಾರಿಗೆ ಹೇಳಿದ್ರು ಅಂತ ಶಾಸ್ತ್ರದಲ್ಲಿ ಏನಾದರೂ ರೆಫರೆನ್ಸ್ ಇದೆಯಾ? ಯಾವ ಮುನಿನೂ ಹೇಳಿಲ್ಲ, ಇದನ್ನ ನಾವೇ ಶುರು ಮಾಡಿದ್ದು. ಒಳ್ಳೇದಾಯ್ತು ಶಾಸ್ತ್ರಿಗಳೇ. ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮಂದ್ರು ಹಣೆ ಚೆಚ್ಕೊಳ್ತಿರ್ತಾರೆ. ನಮ್ ಹುಡುಗ ಆ ಹುಡುಗಿನ ಕಟ್ಕೊಂಬಿಟ್ಟ, ನಮ್ ಹುಡುಗ ಯಾವ್ದೋ ಬೇರೆ ಜಾತಿಯವ್ರನ್ನ ಕಟ್ಕೊಂಡ್ಬಿಟ್ಲು ಅಂತ. ನೆಕ್ಸ್ಟ್ಗೆ ಅವ್ರವ್ರ ಜಾತಿಯವ್ರನ್ನೇ ಮದುವೆ ಮಾಡಿಕೊಂಡು ಗೌರವವಾಗಿ ಜೀವನ ಮಾಡೋದಕ್ಕೆ ಏನಾಗಿದೆ ಈಗಿನ ಕಾಲದ ಮಕ್ಕಳಿಗೆ ಅಂತ. ನೋಡಿ, ಪ್ರೀತಿಗೆ ಜಾತಿ, ವಯಸ್ಸು, ಮತ, ಧರ್ಮ ಯಾವುದು ಗೊತ್ತಿರಲ್ಲ. ಗೊತ್ತಿರೋದು ಹೃದಯ ಒಂದೇ. ಪ್ರೀತಿ ಮಾಡ್ತಾರೆ, ಎಲ್ಲರನ್ನು ಧಿಕ್ಕರಿಸಿ ಮದುವೆ ಆಗ್ತಾರೆ. ತಪ್ಪೇನಿಲ್ಲ, ಆದ್ರೆ ಈ ಮನೆಯಲ್ಲಿ ನಡೆಯೋದು ಬೇಡ. ಶಾಸ್ತ್ರಿಗಳೇ, ಈ ಪ್ರೇಮ ವಿವಾಹ ಭಗ್ನ ವ್ರತ ಮಾಡಿಸಿದೀವಲ್ಲ, ಫಲ ಸಿಗುತ್ತಾ? ಸಿಗದೆ ಏನು? ಇನ್ನು ಮೇಲೆ ನಿಮ್ಮನೆ ಮಕ್ಕಳು ಯಾರನ್ನು ಲವ್ ಮಾಡೋದಿಲ್ಲ. ಅಕಸ್ಮಾತ್ ಲವ್ ಮಾಡಿದ್ರು ಅದು ಅನುಷ್ಠಾನಕ್ಕೆ ಬರೋದಿಲ್ಲ. ನೀವು ನೀನು ಮದುವೆ ಆಗಬೇಡ ಅಂದ್ರೆ ಅವರು ಮದುವೆನೇ ಆಗೋದಿಲ್ಲ. ಸಂತೋಷ ಆಯ್ತು ಶಾಸ್ತ್ರಿಗಳೇ. ಹಾಗಾದ್ರೆ ನನ್ನ ಮಗಳು ಇಂಥವನ್ನೇ ಮದುವೆ ಆಗೋಂದ್ರೆ ಆಗ್ತಾಳ? ಅಯ್ಯೋ, ಈ ವ್ರತದ ಮಹಿಮೇನೆ ಅದಮ್ಮ. ನೋಡಿಮ್ಮ, 3 ದಿವಸದ ವ್ರತ ಮುಗೀತು. ಸುಶೀಲಾ, ಹಣ್ಣಿನ ತಟ್ಟೆ ಕೊಡು ಶಾಸ್ತ್ರಿಗಳಿಗೆ. ಪ್ರೇಮ ವಿವಾಹ ಭಗ್ನ ಪ್ರಾಪ್ತಿರಸ್ತು. ನಿಮ್ಮ ಇಷ್ಟಾರ್ಥ ನೆರವೇರಲಿ. ನಿಮಗೆ ನೀವು ಅನ್ಕೊಂಡಂತ ಒಳ್ಳೆ ಅಳಿಯನೇ ಸಿಗಲಿ. ನಿಮಗೆ ನಿಮ್ಮ ಮನೆಯಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗದೇ ಇರಲಿ. ನಿಮ್ಮ ಘನತೆ ಗೌರವ ಇನ್ನೂ ಹೆಚ್ಚಾಗಲಿ, ಕೆಡದೇ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ. ದಯವಿಟ್ಟು 500 ರೂಪಾಯಿ ತಳ್ಳಿ. ಇಷ್ಟಾರ್ಥ ಪ್ರಾಪ್ತಿರಸ್ತು. ನಾನಿನ್ನು ಬರಲೇ. ನಮಸ್ಕಾರ. ಹೋಗಿ. ಒಂಟಿ ಬ್ರಾಹ್ಮಣ ಅಡ್ಡ ಬಂದಿದ್ದೀನಿ. ನಿನ್ನ ಕಾರ್ಯ ಆಗೋದು ಕಷ್ಟ.
ಸುಶೀಲ, ಈ ವ್ರತ ಮಾಡಿರೋದ್ರಿಂದ ಇನ್ಮೇಲೆ ನಾವು ಯಾವುದಕ್ಕೂ ಹೆದರೋಗ ಹಾಗಿಲ್ಲ. ನಮ್ಮ ಮಕ್ಕಳು ಯಾರನ್ನು ಪ್ರೀತಿಸೋದು ಇಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಇಲ್ಲ. ಸರ್, ನಾನು ನಿಮ್ಮ ಮಗಳನ್ನ ಲವ್ ಮಾಡಿದ್ದೀನಿ ಸರ್. ಏನು ಹೇಳ್ತಾ ಇದ್ಯಾ? ಹೌದು ಸರ್, ನಾನು ಧೈರ್ಯ ಮಾಡಿ ಹೇಳೋಣ ಅಂತಾನೆ ಬಂದಿದ್ದೀನಿ. ನಾನು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ. ನಮ್ದು ಲವ್ ಮ್ಯಾರೇಜ್ ಆಗೇ ಆಗುತ್ತೆ ಸರ್. ಅಯ್ಯೋ 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 ರೀ, 30,000 ರೂಪಾಯಿ ಖರ್ಚು ಮಾಡಿ 3 ದಿವಸದಿಂದ ಹಗಲು ರಾತ್ರಿ ಉಪವಾಸ ಇದ್ದು ವ್ರತ ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ರಿ. ಇಲ್ಲ, ಹೆದರ್ಕೋಬೇಡ. ಈ ವ್ರತದ ಎಫೆಕ್ಟ್ ಇದ್ದೇ ಇರುತ್ತೆ. ಇವನು ಹೇಗೆ ಮದುವೆ ಮಾಡ್ಕೋತಾನೋ ನಾನು ನೋಡ್ತೀನಿ. ನಡೆಯೋ ಆಚೆ. ಸರ್, ನನ್ನ ಮಾತು ಕೇಳಿ ಸರ್. ನಿಮ್ಮ ಮಗಳನ್ನ ಎಷ್ಟು ದಿನದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ ಸರ್ ನಿಮಗೆ? ಇದುವರೆಗೂ 15 ಜನ ಹುಡುಗರು ಬಂದ್ರು ನನ್ನ ಮಗಳನ್ನ ಲವ್ ಮಾಡೋದಿಕ್ಕೆ. ನಾನು ಅವ್ರಿಗೆ ಸೊಪ್ಪಾಕಿಲ್ಲ, ಹೀಗೆ ಪೆಪ್ಪರ್ ಹಾಕ್ತೀನೇನೋ. ಇದು ಉಲ್ಟಾ ಕೇಸು ಸರ್. ನಾನು ನಿಮ್ಮ ಮಗಳನ್ನ ಲವ್ ಮಾಡಿಲ್ಲ, ನಿಮ್ಮ ಮಗಳೇ ನನ್ನನ್ನು ಲವ್ ಮಾಡ್ತಿದ್ದಾಳೆ. ಏನ್ರಿ ಇವ್ರು ಹೀಗೆ ಹೇಳ್ತಾ ಇದ್ದಾನೆ? ಏನೋ ಹೇಳ್ತಾ ಇದೀಯಾ? ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಲ್ಸದ ಮೇಲೆ ಇರೋ ತಂಗಿನಕಾಯಿ ತೆಗೆದು ತಲೆ ಹೊಡೆದಾಕ್ಬಿಡ್ತೀನಿ. ರಾಜೇಶ, ನಿನ್ನ ಕಥೆ ನೋಡಿ ನನಗಂತೂ ತುಂಬಾ ಸಂತೋಷ ಆಗುತ್ತಪ್ಪ. ಈಗಿನ ಕಾಲದಲ್ಲೂ ಇಂಥ ವ್ರತಗಳನ್ನ ಮಾಡ್ತಾ ಇರೋದನ್ನ ನೋಡಿ ನನಗಂತೂ ಲಂಗಮಾಶ್ಚರ್ಯವಾಗ್ತಾ ಇದೆ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹುಡುಗಿ ಮನೆಯಲ್ಲಿ ನಮ್ಮ ಲವ್ನ ಒಪ್ತಾನೆ ಇಲ್ಲ. ಹಬಿ, ಕೇಳಿಸ್ಕೊಂಡ್ರ? ಹೇಗಾದ್ರೂ ಮಾಡಿ ಇವ್ರಿಬ್ರು ಮ್ಯಾರೇಜ್ ನ ಮಾಡಿಸ್ಬೇಕು. ರಾಜೇಶ್, ಹುಡುಗಿ ಹೆಸರೇನು? ಸೀತಾ ಅಂತ. ಸೀತಾ ಅಂತ ಹೆಸರು ಇಟ್ಕೊಂಡ್ಮೇಲೆ ಕಷ್ಟ ತಪ್ಪಿದ್ದಲ್ಲ. ಅಂತ ಹೆಸರುಗಳನ್ನ ಇಟ್ಕೊಳ್ಳೋಕೆ ಹೋಗಬಾರ್ದು. ಅಂತವ್ರನ್ನ ಗಂಟು ಹಾಕೊಂಡ್ರೆ ಸಮಸ್ಯೆಗಳನ್ನ ಗಂಟು ಹಾಕೊಂಡಂಗೆ. ಅವಳನ್ನ ಲವ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಅವಳ ಹೆಸರು ಸೀತಾ ಅಂತ. ಅದಕ್ಕೆ ಆಂಜನೇಯನ ನಾನೆಲ್ಲಿಂದ ಕರ್ಕೊಂಡ್ ಬರ್ಲಿ? ಚಾಪ ಕೂತ್ಕೊಳ್ಳಲಿ. ಆ ಸೀತನ ಇಲ್ಲಿ ಕರ್ಕೊಂಡ್ ಬಂದು ಮದ್ವೆ ಮಾಡ್ಸಿದ್ರೆ ಹೇಗೆ? ನಾಳೆ ಇದರಿಂದ ನಿಮಗ್ ತೊಂದ್ರೆ ಆದ್ರೆ ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಯು ಡೋಂಟ್ ವರಿ. ನೀನ್ ಮೊದ್ಲು ಹುಡುಗಿ ಜೊತೆ ಮಾತಾಡಿ ಅವಳು ನಿನ್ ಜೊತೆ ಓಡ್ ಬರೋದಕ್ಕೆ ರೆಡಿ ಇದ್ದಾಳ ಅಂತ ಕೇಳು. ಅವಳೇನಾದ್ರೂ ಓಡ್ ಬಂದ್ರೆ ನಾನ್ ನಿಮ್ಮಿಬ್ರು ಇಲ್ಲೇ ಕುರ್ಸಿ ಮದ್ವೆ ಮಾಡಿಸ್ಬಿಡ್ತೀನಿ. ಹೇಗಿದ್ರು ರಾಜೇಶ್ ಅವ್ರನ್ನ ಲವ್ ಮಾಡಿದ್ದಾಯ್ತು. ಇನ್ನ ಸೀತಾರಾಮರ ಕಲ್ಯಾಣ ಒಂದೇ ಬಾಕಿ. ಸೀತಾರಾಮನ್ ಕಲ್ಯಾಣಕ್ ಮೊದ್ಲು ಯಾವನಾದ್ರೂ ರಾವಣ ಬಂದು ನನ್ನ ಎತ್ತಕೊಂಡು ಹೋಗ್ತಾನಂತ ಭಯ ಆಗ್ತಾ ಇದೆ. ರಾವಣ ಬರಕ್ಕೆ ಪುಷ್ಪಕ ವಿಮಾನ ಎಲ್ಲಿದೆ ಹೇಳು? ಈಗಿರೋ ಹೆಲಿಕಾಪ್ಟರ್ಗೆ ಹೂವಿನ ಅಲಂಕಾರ ಮಾಡಿಸ್ಕೊಂಡ್ ಬರ್ಬೋದಲ್ಲ? ಬಂದ್ರು ಒಂಥರ ಚೆನ್ನಾಗೇ ಇರುತ್ತೆ. ನೀನ್ ಸುಮ್ನೆ ಅಪ್ಪ ಅಮ್ಮ ಬೇರೆ ಯಾವ್ದೋ ವ್ರತ ಮಾಡಿದ್ದಾರೆ, ಯಾವನ್ಗಾದ್ರೂ ಕೊಟ್ಟು ನನ್ನ ಮದ್ವೆ ಮಾಡ್ತಾರೆ. ಅವನೇ ಯಾಕೆ ನನ್ನ ಪಾಲಕ್ ರಾವಣ ಆಗಿರ್ಬಾರ್ದು? ಹಂಗಾರೆ ಒಂದ್ ಕೆಲ್ಸ ಮಾಡು, ಮತ್ತೆ ರಾಜೇಶ್ನ ಕರೆಸ್ಬಿಡು. ನೆಕ್ಸ್ಟ್ ಟೈಮ್ ಕರ್ಸಿದ್ರೆ ಹೊಡೆದ್ ಕಳಿಸ್ತಾರ ಅಷ್ಟೇ. ಸರಿ, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ನಿಂದು ರಾಜೇಶ್ದು ಲವ್ ಗಟ್ಟಿ ಇದ್ರೆ ಅವನನ್ನ ಕರ್ಕೊಂಡು ಓಡೋಗ್ಬಿಡು. ರಾಜೇಶ್, ಹಲೋ ರಾಜೇಶ್. ಸೀತಾ, ಧೈರ್ಯವಾಗಿರು. ನೀನು ಅಷ್ಟೇ. ಸೀತಾ, ನನಗೆ ಧೈರ್ಯ ತುಂಬಕ್ಕೆ ಇಲ್ಲಿ ಮನೆ ತುಂಬಾ ಜನ ಇದ್ದಾರೆ. ನನ್ ಯಾರನ್ನೂ ಲವ್ ಮಾಡಬಾರ್ದು ಅಂತ ಮನೇಲಿ ವ್ರತ ಮಾಡ್ಸಿದ್ದಾರೆ. ಮದುವೆ ನಿಲ್ಸೋ ವ್ರತ ಇನ್ನೂ ಬಂದಿಲ್ಲ. ಈಗ ಏನ್ ಮಾಡ್ಲಿ ನಾನು? ಸೀತಾ, ಹೇಗಾದ್ರೂ ಮಾಡಿ ನೀನು ಮನೆಯಿಂದ ಆಚೆ ಬಂದ್ಬಿಡು. ನಾನ್ ನಿನ್ನ ಹಾರಿಸ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಏನು ಫೋನ್ನಲ್ಲೇ ಮುತ್ಕೊಟ್ನಾ? ಬಹಳ ಮುಂದೆ ಹೋಗ್ಬಿಟ್ಟಿದೆ ನಿಮ್ಮಿಬ್ರು ಲವ್ ಸ್ಟೋರಿ. ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಬಾ, ನಿನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ದ. ಅದೇ ಹೆಂಗೆ? ಹೇಗಾದ್ರೂ ಮಾಡಿ ನೀನೇ ನನಗೆ ಸಹಾಯ ಮಾಡಬೇಕು. ಡೋಂಟ್ ವರಿ ಮಾಡ್ಕೋಬೇಡ. ಸಂಜೆ 5 ಗಂಟೆಗೆ ಅಪ್ಪ ಅಮ್ಮ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ. ಆಗ ಮನೇಲಿ ನಾನು ನೀನು ಇಬ್ರೆ ಹೆಂಗಾರು ಮಾಡಿ ನಿನ್ನ ಸೈನ್ ಟಪಕ್ ಅಂತ ಆರಿಸ್ಬಿಡ್ತೀನಿ. ರಾಜೇಶ್, ಹಲೋ ರಾಜೇಶ್. ಹಲೋ ಸೀತಾ, ನಾನು ಕೇಳಿದ್ದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಹಾ, ನಾನ್ ರೆಡಿ. ನೀನ್ ಎಲ್ಲಿಗೆ ಕರೆದ್ರು ನಾನು ಅಲ್ಲಿಗೆ ಬರ್ತೀನಿ. ನಾನು ನಿನ್ನ ನಂಬಿದ್ದೀನಿ. ಮನೆಯಿಂದ ಆಚೆ ಹೇಗೆ ಬರ್ತೀಯಾ? ನಾನು ಹೇಗೆ ಬರ್ತೀನಿ ಅಂತಂದ್ರೆ, ಓಕೆನಾ? ಹಾಗೆ ಮಾಡು. ಓಕೆ, ಹುಷಾರು. ಬಾಯ್. ವೆರಿ ಗುಡ್ ರಾಜೇಶ್, ವೆರಿ ಗುಡ್. ಹಬಿ, ಕಮ್ ಹಿಯರ್. ಪದ್ದು, ಕಮ್ ಹಿಯರ್. ನೀವಿಬ್ರು ಸೀತಾನ ನೈಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಯಾಕೆ ಏನು ಅಂತ ಅವಳಿಗೆ ಗೊತ್ತಾಗ್ಬಾರ್ದು. ಹಾಗೆ ನೀವಿಬ್ರು ಯಾರು ಅಂತಾನೂ ಅವಳಿಗೆ ಗೊತ್ತಾಗ್ಬಾರ್ದು. ಸೊ ನೀವಿಬ್ರು ಮಂಕಿ ಕ್ಯಾಪ್ ಹಾಕೊಂಡು ಹೋಗ್ತಾ ಇದೀರಾ. ಜನ ಗೊತ್ತಾಗಲ್ವೇನ್ರಿ? ಹಬಿ, ಚಳಿಗಾಲದಲ್ಲಿ ಮಂಕಿ ಕ್ಯಾಪ್ ಹಾಕೊಳ್ಳೋದು ಕಾಮನ್ನು. ಜನಕ್ಕೇನ್ ಗೊತ್ತಾಗಲ್ಲ ಬಿಡ್ರಿ. ನನಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಸೀತಾ ಏನು ಅವ್ಳು ಮಾತಾನು ಎತ್ತಾಕೊಂಡ್ಬರ್ತೀನಿ. ಮಾತಾ ಏನು ಬೇಕಾಗಿಲ್ಲ, ಸೀತಾನ ಎತ್ತಾಕೊಂಡ್ ಬನ್ನಿ ಸಾಕು. ಏನ್ರಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಬಿಟ್ಬಿಟ್ಟು ನಾವಿಬ್ರೇ ದೇವಸ್ಥಾನಕ್ಕೆ ಹೊರಡೋದಾ? ನಮ್ಮ ಜಾಗ್ರತೆಯಲ್ಲಿ ನಾವಿರ್ಬೇಕು. ಅವ್ರಿಬ್ಬರನ್ನು ಕರಿ, ದೇವರಿಗೆ ಅಡ್ಡ ಬಿದ್ರೆ ಬುದ್ಧಿ ಆದ್ರೂ ಬರುತ್ತೆ. ನಾನ್ ಕರ್ದೇ ರೀ, ಅವ್ರು ಬರಲ್ಲ ಅಂದ್ರು. ಇನ್ನೊಂದ್ಸರಿ ಕರಿಯೇ. ಏನ್ರಮ್ಮ ಬರ್ತೀರಾ? ಇಲ್ಲಮ್ಮ, ನಾನು ಓದ್ಕೋಬೇಕು. ಅಮ್ಮ, ನನ್ನ ನಮಸ್ಕಾರನು ನೀವೇ ಹಾಕೊಂಬನ್ನಿ, ನಾನು ಮನೇಲೇ ಇರ್ತೀನಿ. ಕೇಳಿಸ್ಕೊಂಡ್ರ ಅವ್ರು ಹೇಳಿದ ಮಾತನ್ನ? ಅಲ್ವೇ,
ದೇವಸ್ಥಾನಕ್ಕೆ ಬಂದ್ರಿ ಅಂದ್ರೆ ಸಾಕು ಪ್ರಸಾದ ಸಿಗುತ್ತೆ ಅಂತ ಓಡೋಡ್ ಬರೋರು ಇವತ್ತೇನು ಬರಲ್ಲ ಅಂತಿದಾರಲ್ಲ. ಸರಿ ಸರಿ ಬಾಬಾ ಬೀಗ ಹಾಕೊಂಡು ನಾವು ಹೋಗೋಣ. ನಡಿ. ಸ್ನೇಹ ನೀನ್ ಹೇಳ್ದಾಗೆ ಅಪ್ಪಮ್ಮ ಇಬ್ರು ದೇವಸ್ಥಾನಕ್ಕೆ ಹೋದ್ರು. ಇದೇ ಕರೆಕ್ಟ್ ಟೈಮ್ ಎಸ್ಕೇಪ್ ಆಗೋದಕ್ಕೆ. ಈ ಲವ್ ಮಾಡೋ ಸ್ವಾತಂತ್ರ್ಯನೂ ಇಲ್ಲ ಅಂದ್ರೆ ಹೇಗೆ? ರೀ ಒಂದೇ ಬೇಗ. ಲವ್ ಮಾಡೋ ವಿಷಯ ಮಾತಾಡ್ತಾ ಇದ್ದಾರೆ. ವಯಸ್ಸು ಮಾತಾಡ್ಸುತ್ತೆ. ಇಬ್ರಲ್ಲಿ ಯಾರು ಲವ್ ಮಾಡ್ತಾ ಇರ್ಬಹುದು? ದೊಡ್ಡ ಮಗಳು ನಾನು ಹಾಕಿದ ಗೆರೆ ದಾಟೋದೇ ಇಲ್ಲ. ಅವಳಂತ ಲವ್ ಮಾಡಕ್ ಸಾಧ್ಯನೇ ಇಲ್ಲ. ಮಗಳು ಅಂದ್ರೆ ನಂಗೆ ತುಂಬಾ ಪ್ರೀತಿ ರೀ. ಪ್ರೀತಿ ಪ್ರೀತಿ ಅಂತ ಅವಳು ಪ್ರೀತಿ ಮಾಡಿ ಅಟ್ಟಿಗೆ ಕೆಲ್ಸ್ಬಿಟ್ಟಿದ್ಯಾ. ಎಲ್ಲ ಅವಳದೇ ಕಿತಾಪತಿ ಇರಬೇಕು. ಹೇಗೂ ಬೀಗ ಹಾಕಿದ್ಯಲ್ಲ, ಬಾ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ ಮಾಡೋಣಂತೆ. ಆ ಸೀತಮ್ಮನ ಅಡ್ರೆಸ್ ಹೇಳೋ. ಅಲ್ಲಿಗೆ ಹೋಗ್ಬೇಕು. ಅವಳಿಗೆ ಫೋನ್ ಮಾಡಿ ನಾವು ಬರೋ ವಿಷಯ ತಿಳಿಸೋ. ಹಲೋ ಸೀತಾ. ಹಲೋ ರಾಜೇಶ್, ನಾನ್ ರೆಡಿ. ಸೀತಾ ಒಬ್ಬ ದಡಿಯ ನೋಡೋದಿಕ್ಕೆ ರೌಡಿ ತರ ಇರ್ತಾನೆ, ನೀನ್ ಹೆದರ್ಕೋಬೇಡ. ಇನ್ನೊಬ್ಬ ಸಣಕ್ಲ ತುಂಬಾ ಕಾಮಿಡಿ ಮಾಡ್ತಾನೆ, ನೀನು ಗಾಬರಿ ಆಗ್ಬೇಡ. ಅವ್ರಿಬ್ರು ನಿನ್ ಮನೆ ಹತ್ರ ಬರ್ತಿದ್ದಾಗೆ ನೀನ್ ಮನೆಯಿಂದ ಆಚೆ ಬಂದು ಅವ್ರ ಜೊತೆ ಬಂದ್ಬಿಡು. ಏನೋ ಅವರು ಮಂಕಿ ಕ್ಯಾಪ್ ಹಾಕಿರ್ತಾರೆ. ಓಕೆ ಓಕೆ ಬಾಯ್. ನೀನ್ ಬಾರಿ. ಹೊರಡಿ. ಗೊತ್ತೋ ಬಿಡಲೇ. ಅಕ್ಕ ಹಗ್ಗ ಟೈಟ್ ಆಗಿದೆಯೋ ಇಲ್ವೋ ಅಂತ ಫಸ್ಟ್ ನಾನು ಇಳಿದು ಚೆಕ್ ಮಾಡ್ತೀನಿ. ನಾನು ಕೆಳಗೆ ಇಳಿದು ನಿಂಗೆ ಸನ್ನೆ ಮಾಡ್ತೀನಿ, ಆಮೇಲೆ ನೀನು ಹೇಳಿ ಆಯ್ತಾ? ರಾಜೇಶ್ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನಾಯ್ತು? ಸೀತಾನ್ ಕರ್ಕೊಂಬರೋದಕ್ಕೆ ಅಂತ ಪದ್ದುನು ಪಾಂಡುರಂಗನ್ ಕಳಿಸ್ದೆ. ಅದೇ ನನಗೆ ಭಯ ಆಗ್ತಾರ. ಯಾರ ಮೇಲೆ? ಹಬಿ ಮೇಲೆ ಭಯ ಆಗ್ತಿದ್ಯಾ? ಪದ್ದು ಮೇಲೆ. ಅವನೆಲ್ಲ ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ತಾನ ಅಂತ ಭಯ ಆಗ್ತಾ ಇದೆ ನನ್ಗೆ. ಆ ರೀತಿ ಆಗೋಕ್ ಚಾನ್ಸೇ ಇಲ್ಲ. ನೀನ್ ಇಷ್ಟಪಟ್ಟಿರೋ ಹುಡುಗಿನ ಪದ್ದು ಹೇಗ್ ಮದ್ವೆ ಆಗ್ತಾನೆ? ಆದ್ರೂ ಒಂದ್ ವೇಳೆ ಪದ್ದುನೇ ನಿನ್ ಹುಡುಗಿನ ಇಷ್ಟಪಟ್ರು ನಿನ್ನ ಸೀತಾ ಅವ್ನ ಒಪ್ಬೇಕಲ್ಲ. ಸರಿಯಾಗಿ ಹೇಳ್ದೆ. ನೋಡಪ್ಪ ರಾಜೇಶ, ನಿಮ್ಮ ಹುಡುಗಿನ ಕರ್ಕೊಂಡ್ ಬಂದಿದ್ದೀವಿ. ನನಗಿವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಜಾಜಿ, ಇವಳ ಜೊತೆ ನಾನು ಮದುವೆ ಮಾಡ್ಸೋ ಜವಾಬ್ದಾರಿ ನಿಂದು. ಖಂಡಿತ ಮಾಡ್ತೀನಿ. ರಾಜೇಶ್, ನಿನ್ನನ್ನು ಇಷ್ಟಪಟ್ಟಿರೋ ಹುಡುಗಿ ಹೇಗಿದ್ದಾಳೆ ಅಂತ ನಾನು ನೋಡ್ಬೇಕಲ್ವಾ? ಪದ್ದು ಮಾಸ್ಕ್ ತೆಗಿಯೋ. ಯಾಕೆ ರಾಜೇಶ್, ಏನಾಯ್ತು? ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಇವಳಲ್ಲ. ಮತ್ತೆ ಇವಳು ಯಾರು? ಸೀತನ್ ತಂಗಿ ಸ್ನೇಹ. ದೇವ್ರ ಪಟ್ಟ ತಂಗಿ, ಸ್ವಲ್ಪ ನೀರು ತಗೊಂಬ ಅಮ್ಮ. ಏನಾಯ್ತು ಅಣ್ಣಯ್ಯ? ಒಂದ್ ನಿಮಿಷ ಇರಮ್ಮ. ನೀರು ಕುಡೀರಿ, ಸ್ವಲ್ಪ ನೀರು ಕುಡೀರಿ. ಎಲ್ಲ ತಮಾಷೆ ಮಾಡಬೇಡಿ, ನೀರು ಕುಡೀರಿ. ನಿಮಿಷ ಗಾಳಿ ಹಾಕ್ತೀನಿ. ಹಾಕೋ. ಕಣ್ಬಿಟ್ರು ನೀರು ಕುಡಿಮ್ಮ. ಅಯ್ಯಯ್ಯೋ, ಇವ್ರು ನನ್ನನ್ನು ಕಿಡ್ನಾಪ್ ಮಾಡ್ಬಿಟ್ರು. ಕಿಡ್ನಾಪ್ ಮಾಡಕ್ ಹೋಗಿದ್ದೆ. ರೇ, ನನ್ಗೇನ್ರಿ ಗೊತ್ತಾಯ್ತು? ಹಗ್ಗ ಹಿಡ್ಕೊಂಡು ಇಳಿತಾ ಇದ್ಲು, ಇವಳೆ ಸೀತೆ ಅಂತ ಹಾಕೊಂಡ್ ಬಂದ್ಬಿಟ್ಟೆ. ಹಬ್ಬಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ? ನೀನ್ ಯಾಕಮ್ಮ ಹಗ್ಗ ಇಟ್ಕೊಂಡು ಇಳಿಯಕ್ ಹೋದೆ? ಹಗ್ಗ ಗಟ್ಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಅಂತ ಇಳ್ದೆ. ಅಷ್ಟ್ರಲ್ಲಿ ಇವ್ರು ನನ್ನನ್ನು ಕಿಡ್ನಾಪ್ ಮಾಡ್ಬಿಟ್ರು. ಸೀತಾ ಎಷ್ಟೊಂದ್ಸರಿ ಕಾಲ್ ಮಾಡಿದಾಳೆ. ರಾಜೇಶ್ ಎಂತ ಎಡವಟ್ಟಾಯ್ತು. ಅವರು ಸ್ನೇಹನ್ ಕರ್ಕೊಂಡು ಹೋಗಿದ್ದಾರೆ. ಅಪ್ಪ ಅಮ್ಮ ಬರೋ ಟೈಮ್ ಆಯ್ತು. ಅವ್ರು ಬರೋ ಟೈಮಲ್ಲಿ ಸ್ನೇಹ ಮನೇಲಿಲ್ಲ ಅಂತಂದ್ರೆ ದೊಡ್ಡ ಗಲಾಟೆ ಆಗತ್ತೆ. ಆಯ್ತು ಸೀತಾ, ನೀನೇನು ಹೆದರ್ಕೋಬೇಡ, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ. ಅಮ್ಮ, ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತಮ್ಮ. ಸ್ನೇಹ ಇಲ್ಲಿ ಸ್ನೇಹ ಅದು ಇಲ್ಲೆಲ್ಲ ಇರ್ಬೇಕು. ಇಲ್ಲೇ ಎಲ್ಲೋ ಇರ್ಬೇಕು ಅಂದ್ರೆ? ಇಲ್ಲೇ ಎಲ್ಲೋ ಅಂದ್ರೆ ಬಾತ್ರೂಮ್ ಅಲ್ಲಿ ಇರ್ಬೇಕು ಅಂದೆ. ಇವಳು ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಹೋಗಿ ಚೆಕ್ ಮಾಡು. ಸ್ನೇಹ, ಸ್ನೇಹ, ಸ್ನೇಹ. ಅಯ್ಯಯ್ಯೋ ರೇ, ಸ್ನೇಹ ಎಲ್ಲೂ ಕಾಣ್ತಾ ಇಲ್ಲ ರೀ, ಕಾಣ್ತಾ ಇಲ್ಲ. ಬಾಲ್ಕನಿ ಇರ್ಬೋದು, ಬಾ ನೋಡೋಣ. ಸ್ನೇಹ, ಸ್ನೇಹ, ಸ್ನೇಹ. ಆಹಾ, ಸಂದೇಹನೇ ಇಲ್ಲ,
ಸ್ನೇಹನ ಕಿಡ್ನಾಪ್ ಮಾಡಿದ್ದಾರೆ. ಏಯ್, ನೀವೆಲ್ಲ ಸೇರಿ ನನ್ನ ಮುಖಕ್ಕೆ ಬಸಿ ಬಳಿಬೇಕಂತ ಮಾಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಹಲೋ, ಹೇಳು ಸೀತಾ. ರಾಜೇಶ್, ನೀವೇನಾದ್ರೂ ಈಗ ಸ್ನೇಹನ ಮನೆ ಕರ್ಕೊಂಡು ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಅಪ್ಪ ದೂರ್ವಾಸ ಮುನಿ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗಿದ್ದಾರೆ. ಆಯ್ತು, ಅದಕ್ಕೊಂದು ದಾರಿ ಮಾಡ್ತೀನಿ. ಅಯ್ಯೋ, ನಾನೀಗೇನ್ ಮಾಡ್ಲಿ? ಇವಾಗ ನಾನು ಮನೆಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಸರಿಗ್ ಬೆಂಡೆತ್ತಾರಷ್ಟೇ. ಅದಕ್ಕೆ ಯೋಚನೆ ಮಾಡ್ತೀಯ ಸ್ನೇಹ? ಹೇಗೂ ನಮ್ಮ ಪದ್ದು ಮದ್ವೆ ಆಗಿಲ್ಲ. ಹೌದೌದು, ನನಗಿನ್ನೂ ಒಂದ್ಸಲನೂ ಮದುವೆ ಆಗಿಲ್ಲ. ಸೀತನ್ ಮದ್ವೆ ಆಗ್ತಾನೆ, ನೀನು ಪದ್ದನ್ ಮದ್ವೆ ಆಗ್ಬಿಡು. ಒಂದೇ ಸಲ ಜೋಡಿ ಮದ್ವೆ ಮಾಡಿ ಮುಗಿಸ್ಬೇಡ. ಇಲ್ಲಪ್ಪ, ಈ ಅಂಕಲ್ನ ನಾನ್ ಮದ್ವೆ ಆಗಲ್ಲ. ಒಪ್ಪೋದಾದ್ರೆ ನಾನು ಇವ್ರನ್ನ ಹಾಕ್ತೀನಿ. ಒಪ್ಪಿದೆ, ನಿಮ್ಮ ಮಾತನ್ನು ನಾನು ಒಪ್ಪಿದೆ. ಆದ್ರೆ ಬೇರೆಯವ್ರು ಒಪ್ಬೇಕಲ್ಲ. ಬಿಡ್ರಿ, ನೀವು ಇಲ್ಲೇ ಇದ್ದೀರಾ ಅಂತ. ಲೇ, ಅವಳಾಗಳು ಒಪ್ಪಿದ್ದಾಳೆ ಅಂದ ಮೇಲೆ ಯಾಕೆ ಬೇಡ ಅಂತೀಯ? ಯೋಚನೆ ಮಾಡೋ. ನಾನು ಇವ್ರನ್ನ ಮದ್ವೆ ಆಗ್ಬೋದಲ್ವಾ? ಅಯ್ಯೋ, ಧಾರಾಳವಾಗಿ ಆಗಮ್ಮ. ನಾನು ಈ ಮನೇಲಿ ಒಂದು ಮಗು ಅಳೋ ಶಬ್ದ ಕೇಳಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾ ಇದ್ದೀನಿ. ಸಿಗುತ್ತಲ್ವಾ? ಧಾರಾಳವಾಗಿ. ಸ್ನೇಹ, ನಾನ್ ನಿನಗ್ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀನ್ ನನ್ ಬುಡಕ್ಕೆ ಬರ್ತಾ ಇದ್ಯಾ? ಏನ್ ಮಾಡ್ದೆ ಆಂಟಿ? ಆಂಟಿ, ಮೈ ಗಾಡ್, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನನ್ ಹಬಿ. ನಮ್ಮ ಗಂಡುಗಳ ವಂಶದಲ್ಲಿ ಗಂಡು ಮಕ್ಕಳು 5 ಮದುವೆ ಆಗೋ ಅವಕಾಶ ಇದೆ. ವಂಶ ಅಂದ್ರೆ ಇದಪ್ಪ. ಮ್ಯಾಟ್ ಎಲ್ಲೆಲ್ಲೋ ಹೋಗ್ತಾ ಇದೆ. ಸ್ನೇಹ ಅವ್ರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ ಇಂದ ಮನೆಗ್ ಬರೋ ಅಷ್ಟರಲ್ಲಿ ಸ್ನೇಹ ಅವ್ರ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ತೋರ್ಸ್ಬೇಕಾಗತ್ತೆ. ಫೋನ್ ಮಾಡಿ ಬಂದಿದ್ದೀವಿ ಅಂತ ಹೇಳು. ಸರಿ, ಬೇಗ ಬೇಗ ಹೇಳು ರಾಜೇಶ್. ಸೀತಾ, ಯು ಡೋಂಟ್ ವರಿ, ಎಲ್ಲ ರೆಡಿ ಆಗೇ ಬಂದಿದ್ದೀವಿ. ಇವಳು ಅಪ್ಪು, ನೀನ್ ಡೌನು. ಓಕೆ ಓಕೆ. ಅತ್ತಮ್ಮ, ಪಾಂಡುರಂಗ, ಮೊದ್ಲು ನಿಮ್ಮ ಅಕ್ಕನ ಮದ್ವೆ ಆಗ್ಲಿ, ಆಮೇಲೆ ನೋಡೋಣ. ಈಗ ನಾನು ಏನ್ ಮಾಡ್ಲಿ? ಅಯ್ಯೋ, ಅಕ್ಕ ಹಿಡ್ಕೊಂಡು ಹೊತ್ತಮ್ಮ. ಹತ್ಬಿಡ್ಲಾ? ಅಯ್ಯೋ, ಹೊತ್ತಮ್ಮ. ರಾಜೇಶ್, ಹೀಗೇನ್ ಮಾಡೋದು? ಬಾಯ್ ಪಡ್ಕೊಳ್ಳೋದು. ಗಾಡಿ ರೆಡಿ ಆಗಿದೆ, ಬನ್ರಿ. ಬನ್ನಿ ಸರ್, ಬನ್ನಿ ಸರ್. ನೋಡಿ ಸರ್, ಹಗ್ಗ ಕಟ್ಟಿ ಇಳಿದು ನನ್ನ ಮಗಳು ಓಡೋಗ್ಬಿಟ್ಟಿದ್ದಾಳೆ. ನಮ್ಮ ಸಾಹೇಬ್ರು ಏರಿಯಾದಲ್ಲಿ ಇಂಥ ಕೇಸೇ ಆಗಿರ್ಲಿಲ್ಲ, ಇದೇ ಮೊದಲು. ಎಲ್ಲಿ ನೋಡಿದ್ರು ಬರೀ ರೇಪ್ ಕೇಸ್ಗಳೇ ಆಗೋಯ್ತು. ಹಾಗಾಗಿ ನಾನು ಹೆಣ್ಮಕ್ಳ ವಿಚಾರದಲ್ಲಿ ಸ್ಟ್ರಿಕ್ಟ್, ವೆರಿ ವೆರಿ ಸ್ಟ್ರಿಕ್ಟ್. ಹೆಣ್ಮಕ್ಳು ಕೈ ಹಿಡಿದು ಎಳೆಯೋದಿರ್ಲಿ, ಅವ್ರನ್ನ ಗುರಾಯಿಸಿದ್ರು ಸಾಕು, ಗೂಂಡಾಕೆ ಸಾಕ್ಬಿಡ್ತೇವೆ. ಮೊದಲು ನನ್ನ ಮಗಳು ಹುಡ್ಕೊಡಿ ಸರ್. ಮನೆ ಒಳಗಡೆ ಚೆಕ್ ಮಾಡೋಣ ಬನ್ನಿ. ಬನ್ನಿ ಸರ್, ಬನ್ನಿ ಸರ್. ಮನೆ ಒಳಗೆ ಬಿಟ್ಟು ಬೀಗ ಹಾಕೊಂಡು ಹೋಗಿದ್ರು, ಹಗ್ಗದಿಂದ ಹಿಡಿದು ಎಸ್ಕೇಪ್ ಆಗಿದ್ದಾರೆ ಸರ್. ಅವಳ ಹೆಸರೇನು? ಸ್ನೇಹ ಅಂತ ಸರ್, ನನ್ನ 2ನೇ ಮಗಳು. ಮತ್ತೆ ಅಲ್ಲಿ ನಿಂತಿರೋ ಯಾರು? ನಾನ್ ಸ್ನೇಹ. ಸ್ನೇಹ, ನೀನಿಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಸೀತಾ ಎಲ್ಲೇ? ಅಯ್ಯೋ, ತಾಳ್ರಿ ಒಂದ್ ನಿಮಿಷ. ಸೀತಾ, 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 ಸೀತಾ. ಅಯ್ಯೋ ರೀ, ಸೀತಾ ಕಾಣ್ತಾ ಇಲ್ವಲ್ರಿ? ಅಯ್ಯೋ ಸರ್, ಸೀತಾ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ ಸರ್. ಏನ್ರಿ ಒಂದೊಂದ್ ಸಲ ಒಂದೊಂದ್ ಹೇಳ್ತಾ ಇದ್ದೀರಾ? ಸ್ಟೇಷನ್ ಬಂದು ಸ್ನೇಹ ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ರಿ. ಇಲ್ಲಿ ಬಂದು ನೋಡಿದ್ರೆ ಸ್ನೇಹ ಇಲ್ಲೇ ಇದ್ದಾಳೆ. ಈಗ ಸೀತಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದೀರಲ್ಲ. ಸರಿ, ನಿಮ್ಗೆ ಒಟ್ಟು ಎಷ್ಟು ಜನ ಮಕ್ಕಳು? ಇಬ್ರೇ ಸರ್. ಯಾವ ಸೀಮೆ ತಂದೆ ತಾಯಿಗಳ್ರಿ ನೀವು? ಇರೋ 2 ಹೆಣ್ಣು ಮಕ್ಕಳನ್ನ ನೆಟ್ಟಿಗೆ ನೋಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಏನು ಅಂತ ಬಿಟ್ಕೊಂಡು ಸಾಯಿ. ಕಟ್ಟಿರೋ ಹಗ್ಗನ ಬಿಚ್ಚಿಟ್ಬಿಟ್ಟು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡತ್ತಾನೆ. ಹಗ್ಗ ಹಾಗೆ ಬಿಟ್ಬಿಟ್ಟು ಬಂದಿದ್ದೀರಲ್ಲ, ನಿಮ್ಗೇನ್ ಬುದ್ಧಿ ಇದೆಯಾ ತಲೆಯಲ್ಲಿ? ಸರ್, ನಿಮ್ಗೆ ಸಾಕ್ಷಿಗೆ ದಾಖಲೆ ಇರಲಿ ಅಂತ ಹೇಳಿ ಹಗ್ಗನ ಹಾಗೆ ಬಿಟ್ಟು ಬಂದೆ ಸರ್. ಸರ್, ದಯವಿಟ್ಟು ನನ್ನ ಮಗಳು ಸೀತಾನ ಹುಡುಕೊಡಿ ಸರ್. ನಮ್ಮ ಸಾಹೇಬ್ರು ಹಳೆ ಕೇಸ್ನೇ ಬಗೆಹರಿಸಿಲ್ಲ, ಇನ್ನು ಹೊಸ ಕೇಸ್ನ ಅದು ಹೇಗೆ ಬಗೆಹರಿಸ್ತಾರೋ ಆ ದೇವ್ರಿಗೆ ಗೊತ್ತು. ಏ ಮಳ್ಳಿ, ಬಾರ ಇಲ್ಲಿ. ಎಲ್ಲೇ ಹೋಗಿದ್ದೆ ನೀನು? ನಾನು ಇಲ್ಲೇ ಇದ್ದೀನಲ್ಲಮ್ಮ. ನೀನ್ ದೇವತರ ಇಲ್ಲೇ ಇದೆಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೀತಾ ಎಲ್ಲಿ? ಅವಳು ಆಚೆ ಕಡೆ ಹೋಗಿದ್ದಾಳೆ. ನೋಡು, ನಾವು ಮನೆನ ಭದ್ರವಾಗಿ ಬೀಗ ಹಾಕೊಂಡು ಹೋಗಿದ್ವಿ. ಅದ್ ಹೇಗೆ ಹೊರಗಡೆ ಹೋದ್ಲವಳು? ನಿಮ್ಮ ಆಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಸರ್. ನೀವು ಮಾತಾಡ್ಬೇಡಿ ಸರ್. ಈ ಹುಡುಗಿ ಆಚೆ ಹೋಗಿತ್ತು, ಬಂತು,
ಈಗ ಆ ಹುಡುಗಿ ಆಚೆ ಹೋಗಿದೆ ಬರುತ್ತೆ, ಸಿಂಪಲ್ ಸರ್. ಇದೊಂದು ಕೇಸ ಆಯಪ್ಪನ್ನೇ ಸರ್. ನನ್ನ ಮಗಳು ಸರ್. ನಿನ್ ಮದ್ವೆನ ನಾನ್ ಮಾಡಿಸ್ತೀನಿ. ಕೊತ್ತಿಗೆ ತಾಳಿ ಬಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಶಾಸ್ತ್ರಿಗಳಿಗೆ ಬರಕ್ ಹೇಳಿದೀನಿ, ನೀನು ಬೇಗ ರೆಡಿ ಆಗ್ಬಿಡು. ಸರಿ, ನನ್ನ ತಂಗಿಗೂ ಒಂದು ವಿಷಯ ತಿಳಿಸ್ಬಿಡ್ತೀನಿ, ಯಾಕಂದ್ರೆ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅವಳ ಹತ್ರ. ಓಕೆ ಓಕೆ, ಅವಳಿಗೆ ಫೋನ್ ಮಾಡಿ ಬೇಗ ಬಾ, ರೆಡಿ ಆಗುವಂತೆ. ಹಲೋ ಸ್ನೇಹ, ಇಮ್ಮಿಡಿಯೇಟ್ ಆಗಿ ನಾನು ಮದ್ವೆ ಆಗ್ತಾ ಇದ್ದೀನಿ ಕಣೆ, ಪಾಂಡುರಂಗ ಅವ್ರ ಮನೇಲಿ. ನನ್ನ ಲವರ್ ರಾಜೇಶ್ ಜೊತೆಲ್ಲನೆ. ಏನೇ ದಿಢೀರಂತ ಮದ್ವೆ ಆಗ್ತಾ ಇದೆಯಾ? ಅದೇ ರಾಜೇಶ್ ಅಂತಾನೆ. ವೆರಿ ಗುಡ್ ವೆರಿ ಗುಡ್. ಇನ್ನು ಪಾಂಡುರಂಗ ಅವ್ರ ಮನೇಲೇ ಇದೆಯಾ? ಹಾಗಾದ್ರೆ ನನ್ ಕತೆ ಎಲ್ಲ ಕಾವ್ಲು ಕಣೆ, ಹೆಂಗ್ ಬರೋದೋ ಏನೋ. ಟ್ರೈ ಮಾಡ್ತೀನಿ. ಸರಿ ನೀನಿಡು, ಬಾಯ್. ರೇ ರೇ, ಬೇಗ ಬನ್ನಿಲ್ಲಿ. ನಮ್ ಸೀತಾ ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಾಯ್ತು. ಅವಳು ಪಾಂಡುರಂಗನ್ ಮಲ್ಲಿದ್ದಾಳೆ. ಬೇಗ ಹೋಗಿ ಕರ್ಕೊಂಡ್ಬರೋಣ, ನಡೀರಿ. ಅಮ್ಮ, ಹಿಂದೆನೆ ಗೋಳು. ಅದು ನೀವ್ ಅಲ್ಲಿಗೆ ಹೋಗ್ತಾ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ನೇಣಾಕೊಂಡು ಸತ್ತೋಗ್ತೀನಿ ಅಷ್ಟೇ. ಈ ಟೆನ್ಷನ್ ನಿಂದು ಬೇರೆ. ಬನ್ನಿ ನಡಿಗೆ. ಶಾಸ್ತ್ರಿಗಳೇ, ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರೆ. ಆಶೀರ್ವಾದ ತೊಗೊಳ್ರಪ್ಪ. ಲವ್ ಮ್ಯಾರೇಜ್ ಬ್ರೇಕ್ ಮಾಡ್ತೀನಿ, ನಾನು ಶಾಸ್ತ್ರ ಮಾಡ್ತೀನಿ ಅಂತ ಹೇಳಿ ನೀವೇ ಲವ್ ಮ್ಯಾರೇಜ್ ಮಾಡಿಸ್ತಾ ಇದ್ರಲ್ಲ, ನ್ಯಾಯ ಏನ್ರಿ ಇದು? ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಶಾಸ್ತ್ರಗಳನ್ನ ಮಾಡ್ತೀವಿ. ಆಗ ಮದುವೆನ ತಪ್ಪಿಸೋಕ್ಕೆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಬಂದಿದ್ದೀರಾ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡೋದಿಲ್ಲ. ಈಗಾಗಲೇ ತಾಳಿ ಕಟ್ಟಾಗೋಗಿದೆ. ನೀವೇನಾದ್ರೂ ಕೂಗಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇವ್ರು ಇಬ್ರು ಒಪ್ಪಿ ಮದುವೆ ಆಗಿದ್ದಾರೆ, ಮೆಜಾರಿಟಿಗೆ ಬಂದಿದ್ದಾರೆ. ಇವ್ರ ವಿರುದ್ಧ ಏನಾದ್ರು ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ಬೇಕಾಗುತ್ತೆ. ಮರ್ಯಾದೆಯಿಂದ ಆಶೀರ್ವಾದ ಮಾಡಿ ಮನೆ ಕರ್ಕೊಂಡು ಹೋಗ್ರಿ. ಬರ ಹೋಗೋಣ ಸರ್. ಊಟ ಸ್ಟೇಷನ್ ಅಲ್ಲಿ ಕೊಡಿಸ್ತೀನಿ, ಬರ. ಆದದ್ದಾಯ್ತು, ಬನ್ನಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ತೀವಿ. ದೇವ್ ಚೆನ್ನಾಗಿಟ್ಟಿರ್ಲಿ. ಭಗವಂತ ಒಳ್ಳೇದ್ ಮಾಡ್ಲಿ. ಅಪ್ಪ, ನನ್ಗೂ ಮದ್ವೆ ಮಾಡಿಸ್ತೀರಾ ಅಲ್ವಾ? ಇವ್ರು ಮದುವೆನೇ ಆಯ್ತಂತೆ, ನೀನು ಮದುವೆ ಮಾಡಿಸ್ದೇ ಇರ್ತೀನೇನಮ್ಮ ನಾನು. ಹೌದು, ನಾವು ತೋರಿಸಿದ ಹುಡುಗನ ಮದುವೆ ಆಗ್ತೀಯೋ ಅಥವಾ ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ಯೋ? ನಾನು ಒಬ್ರನ್ನ ಇಷ್ಟಪಟ್ಟಿದ್ದೀನಿ. ನೀವು ಹ್ಞೂ ಅನ್ಲಿ ಹ್ಞೂ ಅನ್ಲಿ, ನಾನು ಅವ್ರನ್ನೇ ಮದ್ವೆ ಆಗೋದು. ಯಾರಮ್ಮ ಅವನು? ಪಾಂಡುರಂಗ. ಅವನು ಮದುವೆ ಆಗಿದೆಯಲ್ಲಮ್ಮ. ಆದ್ರೇನಂತೆ, ನಾನು ಅವ್ರ ಎರಡನೇ ಹೆಂಡತಿ ಆಗ್ತೀನಿ.